ನಮಸ್ಕಾರ, ವೆಲ್ಕಮ್ ಟು 1 ಮಿನಿಟ್ ವಿತ್ ಡಯಾಬಿಟೀಸ್ ವಿತ್ ಡಾಕ್ಟರ್ ಸುಮನ್. ಈ 1 ಮಿನಿಟಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬಿಳಿ ಅಕ್ಕಿ ಬಗ್ಗೆ, ವೈಟ್ ರೈಸ್. ಎಷ್ಟೊಂದು ಜನ ಹೇಳ್ತಾರೆ ವೈಟ್ ರೈಸ್ ತಗೊಳ್ಳೋದ್ರಿಂದ ನನ್ನ ಶುಗರ್ ಕಂಟ್ರೋಲ್ ಸಿಗಲ್ವಾ, ತೊಗೊಬೇಕೋ ತೊಗೊಳ್ಬಾರ್ದು, ತುಂಬಾ ಗೊಂದಲ, ತುಂಬಾ ಕನ್ಫ್ಯೂಷನ್. ಅದನ್ನು ಸರಿಪಡ್ಸೋಕ್ಕೆ ಮಾತ್ರ ಬಂದಿದ್ದೀನಿ ಇವತ್ತು ಹೇಳ್ತೀನಿ ಕೇಳಿ. ರೈಸ್ ತಿನ್ಬೋದು, ಡೆಫಿನೆಟಾಗಿ ತಿನ್ಬೋದು, ತಿನ್ನೋದು ಬೇಡ ಅಂತ ನಾವು ಹೇಳಲ್ಲ, ಬಟ್ ಅಳತೆ ಕರೆಕ್ಟಾಗಿರಲಿ. 1 ಕಪ್ ಆಫ್ ರೈಸ್ ಇದ್ದಲ್ಲಿ 2 ಕಪ್ ಅಷ್ಟು ವೆಜಿಟೇಬಲ್ಸ್ ಇಂಪಾರ್ಟೆಂಟ್. ನೀವು ರೈಸ್ ಜೊತೆಗೆ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿದಾಗ ಶುಗರ್ ಏಕ್ದಮ್ ಜಾಸ್ತಿ ಆಗಲ್ಲ. ಇವಾಗ ಬೆಳಗ್ಗೆನೂ ರೈಸ್ ಐಟಮು, ಮಧ್ಯಾಹ್ನವೂ ರೈಸ್ ಐಟಮು, ರಾತ್ರಿನೂ ರೈಸ್ ಐಟಮ್ ತಿನ್ನೋದ್ರಿಂದ ಡೆಫಿನೆಟಾಗಿ ಡಯಾಬಿಟೀಸ್ ಜಾಸ್ತಿ ಆಗುತ್ತೆ. ನೀವೇನು ಮಾಡಬೇಕು, ಅಟ್ಲೀಸ್ಟ್ 1 ಟೈಮ್, ಬೆಳಗ್ಗೆ 1 ಟೈಮ್ ರೈಸ್ ತೊಗೊಂಡಾಗ ಮಧ್ಯಾಹ್ನ ಅಥವಾ ರಾತ್ರಿ ಮುದ್ದೆ ಚಪಾತಿ ಅಂತ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಅಟ್ಲೀಸ್ಟ್ 2 ಟೈಮ್ಸ್ ರೈಸ್ ತೊಗೊಂಡ್ರು ಕೂಡ 1 ಟೈಮ್ ಆದರೂ ಚಪಾತಿ ಮುದ್ದೆ ತೊಗೊಳ್ಳೋದು ಇಂಪಾರ್ಟೆಂಟ್. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್, ಎಲ್ಲರ ಹತ್ರ ಶೇರ್ ಮಾಡಿ.